ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ಇವರ ಪರಿಚಯ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸೌಮ್ಯ. ಇವರ ಊರು ಬೆಂಗಳೂರಿನ ಹತ್ತಿರ ಅರಸೀಕೆರೆ ಅಂತ ಹೇಳಿದ್ದಾರೆ. ಇವರ ವಯಸ್ಸು 27 ವರ್ಷ ತುಂಬಿದೆ ಅಂತ ಹೇಳಿದ್ದಾರೆ. ತೂತು ನೋಡಿದರೆ ಫಿದಾ ಆಗ್ತೀರಾ ಅಂತ, ಅಂದರೆ ನೀವು ನೋಡಿದ್ರೆ ಫುಲ್ ಫಿದಾ ಆಗ್ತೀರಾ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಬಿಟ್ಟಿದ್ದಾನೆ. ಸೌಮ್ಯರವರ ಗಂಡ ಬಿಟ್ಟು 4 ವರ್ಷವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳು ಇವರಿಗೆ ಇನ್ನೂ ಮಕ್ಕಳು ಆಗಿಲ್ಲ. ಇವರ ಆಸೆ ಬಂದು ಮಿಂಡಬೇಕು ಅಂತ ಹೇಳಿದ್ದಾರೆ. ಇವರ ವಿದ್ಯಾಭ್ಯಾಸ ನೋಡೋದಾದರೆ ಡಿಪ್ಲೊಮೊ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. ಇವರ ಬಯಕೆ ಏನು ಅಂದರೆ ರಾತ್ರಿಯಾದರೆ ಬೇಕೇ ಬೇಕು ಅನಿಸುತ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಇಷ್ಟು ಸೌಮ್ಯ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡಾಟಾವನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಸೌಮ್ಯ ಅವರು ಹೇಳಿದ್ದಾರೆ ನಿಮ್ಮ ಸಹಾಯ ಬೇಕು ಅಂತ, ಅಂದರೆ ಬರುವಂತಹ ಹುಡುಗನಿಂದ ಸಹಾಯ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಯಾವ ಥರ ಅಂತ ಕೇಳೋಣ ಬನ್ನಿ. ಗಂಡ ಬಿಟ್ಟು 4 ವರ್ಷವಾಗಿದೆ, ಮಕ್ಕಳು ಕೊಟ್ಟಿಲ್ಲ, ಜೀವನ ಬೇಡ ಅನಿಸುತ್ತಿದೆ. ನನ್ನ ತಾಯಿಯ ಮುಖ ನೋಡಿ ಬದುಕುತ್ತಿದ್ದೇನೆ. ನನ್ನ ಭಾರ ಈಗ ನನ್ನ ತಾಯಿಯ ಮೇಲಿದೆ. ನೆನೆಸಿಕೊಂಡರೆ ತುಂಬ ಅಳು ಬರುತ್ತದೆ. ರಾತ್ರಿಯಾದರೆ ಮೊದಲ ಸುಖದ ರಾತ್ರಿಗಳು ದಿನ ನೆನಪಾಗ್ತವೆ. ಮೈಯೆಲ್ಲ ಬಿಸಿಯಾಗಿ ಬೆವರಿನಿಂದ ಒತ್ತೆಯಾಗುತ್ತದೆ. ಬೆರಳು ಹಾಕಿದರೂ ಆ ಸುಖ ಸಿಗ್ತಾ ಇಲ್ಲ. ದಯವಿಟ್ಟು ಯಾರಿಗಾದರೂ ನಾನು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ, ನಾನೇ ಕಾಂಟ್ಯಾಕ್ಟ್ ಮಾಡುತ್ತೇನೆ ಅಂತ ಸೌಮ್ಯ ಅವರು ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಸೌಮ್ಯ ಅವರ ಮದುವೆಯಾಗಿ 4 ವರ್ಷವಾಗೈತಿ, ಇನ್ನೂ ಮಕ್ಕಳಾಗಿಲ್ಲ. ಹಾಗೆ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇವಾಗ ತಾಯಿಯ ಮುಖ ನೋಡಿ ಬದುಕುತ್ತಿದ್ದಾರೆ. ಇವಾಗ ಸೌಮ್ಯ ಅವರ ಜವಾಬ್ದಾರಿ ಬಂದು ಅವರ ತಾಯಿದೇ ಆಗಿರತ್ತೆ. ಹಾಗಾಗಿ ತುಂಬ ನೆನೆಸ್ಕೊಂಡು ದಿನ ಅಳ್ತಾ ಇರ್ತಾರೆ. ರಾತ್ರಿ ಆದರೆ ಸಾಕು, ಅವರು ಮೊದಲ ಫಸ್ಟ್ ನೈಟ್ ಬಗ್ಗೆನೇ ನೆನೆಸ್ಕೊಂಡು ಅಳ್ತಾ ಇರ್ತಾರಂತೆ. ಬೆರಳು ಹಾಕಿಕೊಂಡ್ರೂ ಸುಖ ಸಿಕ್ತಿಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನಾನು ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ, ನಾನೇ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ವಾ ಸ್ನೇಹಿತರೆ, ಇದು ಇಷ್ಟು ಸೌಮ್ಯ ಅವರಿಗೆ ಸಂಬಂಧಪಟ್ಟ ಬಯೋಡಾಟಾವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.